ಕೊಲೆ, ಸುಲಿಗೆ, ದರೋಡೆ ಹೀಗೆ ಹಲವು ಕೃತ್ಯ ಎಸಗಿರುವಂತಹ ನಟೋರಿಯಸ್ಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಕೈಗೆ ರಕ್ತದ ಕಲೆಗಳನ್ನು ಮೆಟ್ಟಿಕೊಂಡಿರುವಂತಹ ಕ್ರಿಮಿನಲ್ಗಳೇ ದರ್ಶನ್ಗೆ ದೋಸ್ತ್ ಆಗಿದ್ದಾರೆ. ಅಷ್ಟಕ್ಕೂ ಸೆಂಟ್ರಲ್ ಜೈಲಿನ ಒಳಗಡೆ ಪೊರ್ಕಿ ಮೀಟಿಂಗ್ ಮಾಡ್ತಿದ್ದು ಯಾರ ಜೊತೆ, ಅವರ ಕರಾಳ ಇತಿಹಾಸ ಏನು ಅನ್ನೋದನ್ನ ನೋಡೋಣ ಬನ್ನಿ. ಒಂದು ಕಾಲದಲ್ಲಿ ಕಳ್ಳ, ಈಗ ನಟೋರಿಯಸ್ ರೌಡಿ. ದರ್ಶನ್ ಜೊತೆಗೆ ಕೂತಿದ್ದವರಿಗಿದೆ ಕರಾಳ ಇತಿಹಾಸ. ದರ್ಶನ್ ಅಲಿಯಾಸ್ ಡಿ ಬಾಸ್ ಈತ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು ಸ್ವಾತಂತ್ರ್ಯ ಹೋರಾಟ ಮಾಡಿಯಲ್ಲ, ದೇಶದ ಹಿತಕ್ಕಾಗಿ ಪ್ರತಿಭಟನೆ ಮಾಡಿಯಲ್ಲ. ರೇಣುಕಾಸ್ವಾಮಿ ಅನ್ನೋ ಒಬ್ಬ ಅಭಿಮಾನಿಯನ್ನ ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವ ಆರೋಪದ ಮೇಲೆ ಜೈಲುಗಳು ಇತ್ತೀಚೆಗೆ ಕ್ರಿಮಿನಲ್ಗಳ ಟ್ರೈನಿಂಗ್ ಸ್ಕೂಲ್ ಆಗಿವೆ ಅನ್ನೋ ಆರೋಪಗಳು ಕೇಳಿ ಬರುತ್ತಲೇ ಇತ್ತು. ಈಗ ಅದಕ್ಕೆ ಪುಷ್ಟಿ ನೀಡುವಂತಹ ಈ ಆರೋಪಗಳನ್ನ ಸಾಬೀತುಪಡಿಸುವಂತಹ ಫೋಟೋಗಳಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ. ಒಂದು ಕೊಲೆ ಆರೋಪ ಹೊತ್ತ ದರ್ಶನ್ ಹಲವು ಕೊಲೆಗಳ ಆರೋಪ ಹೊತ್ತ ರೌಡಿ ಶೀಟರ್ಗಳ ಜೊತೆ ಕಾಣಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಫೋಟೋದಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸೇ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196 ಇರುವ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಹಿಸ್ಟರಿ ಕೂಡ ತುಂಬಾ ಖರಾಬ್ ಆಗಿದೆ. ದರ್ಶನ್ ಜೊತೆಗೆ ಹೀಗೆ ಚೇರ್ನಲ್ಲಿ ಕುಳಿತು ಟೀ ಕುಡಿಯುತ್ತಾ ಸಿಗರೇಟ್ ಹೊಡಿತಾ ಇರೋದು ನಾಗರಾಜ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ. ಈ ನಾಗ ಕಳೆದ 18 ವರ್ಷಗಳಿಂದ ರೌಡಿಸಂನಲ್ಲಿ ಸಕ್ರಿಯವಾಗಿದ್ದಾನೆ. ಈ ನಾಗ ಬೇಸಿಕಲಿ ಕಳ್ಳ. ಒಂದು ಕಾಲಕ್ಕೆ ಸೈಲೆಂಟ್ ಸುನಿಲಾ ಮತ್ತು ಒಂಟೆ ರೋಹಿತ್ ಹಿಂದೆ ಮುಂದೆ ತಿರುಗಾಡ್ತಾ ಅವರು ಹೇಳಿದ್ದವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದ ನಾಗ ಈಗ ಇಂಡಿಪೆಂಡೆಂಟ್ ಡಾನ್ ಎನಿಸಿಕೊಳ್ಳುವ ಹಂತಕ್ಕೆ ಬೆಳೆದು ನಿಂತಿದ್ದಾನೆ. 2005ರಲ್ಲಿ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಕೇಸ್ನಲ್ಲಿ ಮೊದಲು ಕಂಬಿ ಎಣಿಸಿ ಹೊರಗಡೆ ಬಂದಿದ್ದ. ಅದಾದ ಮೇಲೆ ನಾಗನಿಗೆ ಒಂದಷ್ಟು ಜನ ರೌಡಿಗಳ ಸಂಪರ್ಕ ಬರುತ್ತೆ. ನಂತರ ಕಲಾಸಿಪಾಳ್ಯದಲ್ಲಿ 2009ರಲ್ಲಿ ಗೇಟ್ ಗಣೇಶ ಎಂಬ ರೌಡಿಯನ್ನ ಕೊಲೆ ಮಾಡಿದ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾನೆ. ಇದು ನಾಗನ ಅಧಿಕೃತ ಎಂಟ್ರಿ. ಈ ಕೇಸ್ನಲ್ಲಿ ಒಟ್ಟು 14 ರೌಡಿಗಳು ಅರೆಸ್ಟ್ ಆಗಿರ್ತಾರೆ. ಅದಾದ ಮೇಲೆ 2012ರಲ್ಲಿ ಕಿಡ್ನಾಪ್, ದರೋಡೆ, ಹಲ್ಲೆ, ದರೋಡೆಗೆ ಯತ್ನ ಮತ್ತೆ ಕಾಟನ್ ಪೇಟೆ ರೌಡಿ ಗುಪ್ಪನ ಕೊಲೆ ಕೇಸ್ನಲ್ಲಿ ಅರೆಸ್ಟ್, ಮತ್ತೆ 7 ವರ್ಷ ಜೈಲು, ಆಮೇಲೆ ಬೇಲು. ಇದೆಲ್ಲ ಆದಮೇಲೆ ಮತ್ತೆ ಹೊರಗಡೆ ಬಂದು 2014ರಲ್ಲಿ ವಿಲ್ಸನ್ ಗಾರ್ಡನ್ ನಲ್ಲಿ ಶ್ರೀನಿವಾಸ ಎನ್ನುವವನನ್ನ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ಅರೆಸ್ಟ್ ಆಗ್ತಾನೆ. ಮತ್ತೆ ಬೇಲ್ ಮೇಲೆ ಬಂದು ಅದೇ ವರ್ಷ ನಕರ ಬಾಬು ಕೊಲೆ ಮಾಡ್ತಾನೆ. ಮತ್ತೆ ಜೈಲು, ಮತ್ತೆ ಬೇಲು. 2016 ವೈಟ್ ಫೀಲ್ಡ್ ನಲ್ಲಿ ಸೊಹೇಲ್ ಕೊಲೆ ಮಾಡ್ತಾರೆ. ಈ ಕೇಸ್ನಲ್ಲಿ ನಾಗ ಸೇರಿದಂತೆ ಒಟ್ಟು 16 ಜನ ಅರೆಸ್ಟ್ ಆಗ್ತಾರೆ. ಅದಾದ ಮೇಲೆ 2017ರಲ್ಲಿ ಸೈಲೆಂಟ್ ಸುನಿಲಾ ಮತ್ತೆ ರೋಹಿತ್ ಜೊತೆಗೆ ಒಂದು ಆರ್ಮ್ಸ್ ಆಕ್ಟ್ ಮತ್ತು ದರೋಡೆಗೆ ಯತ್ನ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದವನು. ನಂತರ 2020ರಲ್ಲಿ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಜಿಮ್ ಸುಬ್ರಹ್ಮಣಿ ಕೊಲೆ, ಅದೇ ವರ್ಷ ಹಾಸನದ ಹಿರಿಸಾವಿಯಲ್ಲಿ ಶಾಂತಿನಗರ ಲಿಂಗನ ಕೊಲೆ, ಮತ್ತೆ 2021ರಲ್ಲಿ ಕೋರಮಂಗಲದಲ್ಲಿ ಎನ್ಡಿಪಿಎಸ್ ಕೇಸ್. ಇದೆಲ್ಲ ಮುಗಿದ ಮೇಲೆ ಲೇಟೆಸ್ಟ್ ಆಗಿ ನಾಗನ ಎದುರಾಳಿ ಸಿದ್ದಾಪುರ ಮಹೇಶನ ಕೊಲೆ ಮಾಡಿಸಿ ಈಗ ಜೈಲು ಸೇರಿದ್ದಾನೆ. ಪೊಲೀಸರು ಸದ್ಯ ಕೋಕಾ ಕಾಯ್ದೆ ಅಡಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಇದು ವಿಲ್ಸನ್ ಗಾರ್ಡನ್ ನಾಗನ ನಟೋರಿಯಸ್ ರೌಡಿಸಂನ ಅಸಲಿ ಕತೆ. ನಾಗನ ಹೊರತಾಗಿ ಜೈಲಲ್ಲಿ ನಾಗನ ಸಂಪೂರ್ಣ ಗ್ಯಾಂಗ್ ಇದೆ. ಸಿದ್ದಾಪುರ ಸುನೀಲ್, ಡಬಲ್ ಮೀಟರ್ ಮೋಹನ್ ಅಂಡ್ ಟೀಮ್ ಇವರೆಲ್ಲರ ಜೊತೆಗೆ ದರ್ಶನ್ ಅಲಿಯಾಸ್ ಡಿ ಬಾಸ್ ಚೆನ್ನಾಗಿದ್ದಾನೆ. ದರ್ಶನ್ ಜೊತೆಗೆ ಫೋಟೋದಲ್ಲಿ ಕುಳ್ಳ ಸೀನಾ. ದರ್ಶನ್ ಜೊತೆಗೆ ಫೋಟೋದಲ್ಲಿ ಕಾಣಿಸಿರುವ ಮತ್ತೊಬ್ಬ ರೌಡಿ ಶೀಟರ್ ಅಂದ್ರೆ ಕುಳ್ಳ ಸೀನಾ. ಈತ ಕೋಣನಕುಂಟೆ ರೌಡಿ ಶೀಟರ್. ದೊಡ್ಡಬಿದರಕಲ್ಲಿನಲ್ಲಿ ಒಬ್ಬನನ್ನ ಕೊಲೆ ಮಾಡಿ ಜೈಲಲ್ಲಿದ್ದಾನೆ. ಕಳೆದ 2 ವರ್ಷಗಳಿಂದ ಜೈಲಲ್ಲಿರುವ ಕುಳ್ಳ ಸೀನನಿಗೆ ಈಗ ಶಿಕ್ಷೆಯಾಗಿದೆ. ಹೀಗಾಗಿ ಇವನು ಸಜಾ ಕೈದಿ ಅನ್ನೋದು ಗೊತ್ತಾಗಿದೆ. ಇನ್ನು ಇಷ್ಟು ಮಾತ್ರವಲ್ಲ, ಜೈಲಲ್ಲಿರುವ ರೌಡಿ ಮಾರ್ಕೆಟ್ ಧರ್ಮ, ಬ್ಯಾಡರಹಳ್ಳಿ ಸತ್ಯನಿಗೆ ಜೈಲು ಬ್ಯಾರಕ್ನಿಂದಲೇ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದಾನೆ. ಈ ವಿಡಿಯೋವನ್ನ ರೆಡ್ಡಿ ಎಂಬಾತ ಸ್ಟೇಟಸ್ ಹಾಕೊಂಡಿದ್ದ. ಇನ್ಸ್ಟಾಗ್ರಾಂನಲ್ಲಿ ಒಬ್ಬ ಮಾತ್ರವಲ್ಲ, ಜೈಲಲ್ಲಿ ಇರುವ ನಟೋರಿಯಸ್ ಗಳ ಜೊತೆಗೆ ದರ್ಶನ್ ಅಲಿಯಾಸ್ ಡಿ ಬಾಸ್ ಸಕ್ರಿಯವಾಗಿದ್ದಾನೆ. ಪ್ರಜ್ವಲ್, TV9 ಬೆಂಗಳೂರು.